ಇನ್ನು ಕೊರೋನಾ ವೈರಸ್ ಉಪಟಳದ ಬೆನ್ನಲ್ಲೇ ಮತ್ತೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ನಾಳೆಯಿಂದ ಪ್ರತಿದಿನ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುತ್ತೆ. 5% ಗಿಂತ ಜಾಸ್ತಿ ಪಾಸಿಟಿವ್ ಕೇಸ್ ಆದ್ರೆ ಪರಿಸ್ಥಿತಿ ಗಂಭೀರ ಅಂತ ಪರಿಗಣಿಸಲಾಗುತ್ತೆ. ಪಾಸಿಟಿವಿಟಿ ರೇಟ್ ನೋಡಿಕೊಂಡು ಮತ್ತೊಮ್ಮೆ TAC ಅಂದ್ರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯ ಸಭೆಯನ್ನ ಮಾಡೋದಕ್ಕೆ, ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಕೇಸಸ್ಗಳು ಇನ್ ಕೇಸ್ ಜಾಸ್ತಿ ಆದ್ರೆ ಏನು ಕ್ರಮವನ್ನ ತೆಗೆದುಕೊಳ್ಳಬೇಕು, ಯಾವ ರೀತಿಯ ಕಠಿಣ ಕ್ರಮಕ್ಕೆ ಮುಂದಾಗಬೇಕು, ಆ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ನಾಳೆಯಿಂದ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡುತ್ತೆ. ಎವ್ರಿ ಡೇ ಮೊದಲ 2 ಅಲೆಯಲ್ಲಿ ವಿಪರೀತ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ವು. ಮಾಸ್ಕ್ ಕಡ್ಡಾಯ, ಲಾಕ್ಡೌನ್, ಬೇರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಈಗಂತೂ ಅಂತಹ ಸಿಚುವೇಶನ್ ಇಲ್ಲ. ಬಟ್ ಇನ್ ಕೇಸಸ್ ಜಾಸ್ತಿ ಆದ್ರೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಕ್ರಮ ಆಗಬೇಕು, ಆ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನ ಆರೋಗ್ಯ ಇಲಾಖೆ ನೀಡಿದೆ. ಇನ್ನು ಹೆಲ್ತ್ ಬುಲೆಟಿನ್ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೆ ಇಲಾಖೆ. ಎಷ್ಟು ಕೇಸ್ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಒಂದೊಮ್ಮೆ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅಗತ್ಯ ಇಲ್ಲ, ಕಳವಳ ಪಡುವಂತಹ ಅಗತ್ಯ ಇಲ್ಲ. ಆದ್ರೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆದ್ರೆ ಆರೋಗ್ಯ ಇಲಾಖೆಗೂ ಟೆನ್ಷನ್ ಪಕ್ಕ. ಪಾಸಿಟಿವಿಟಿ ರೇಟ್ ನೋಡಿಕೊಂಡು ಮತ್ತೊಮ್ಮೆ ಸಭೆ ನಡೆಸುತ್ತೆ TAC ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಸಭೆಯಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಅಥವಾ ಕೋವಿಡ್ ತಡೆಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ಈ TAC ಮೀಟಿಂಗ್ ನಲ್ಲಿ ಮಾಡಲಾಗುತ್ತೆ. ಮಾಸ್ಕ್ ಕಡ್ಡಾಯ ಮಾಡಬೇಕಾ, ಜನದಟ್ಟಣೆಗೆ ನಿರ್ಬಂಧವನ್ನ ಹೇರಬೇಕಾ, ಸದ್ಯ ಅಂತೂ ಆ ಸಿಚುವೇಶನ್ ಇಲ್ಲ ಅಂತ ಹೇಳಿ ಖುದ್ದು ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ ಕೇಸಸ್ ಜಾಸ್ತಿ ಆದ್ರೆ ತಾಂತ್ರಿಕ ಸಲಹಾ ಸಮಿತಿ ಚರ್ಚೆಯನ್ನ ಮಾಡುತ್ತೆ. ಬೆಂಗಳೂರಿನಲ್ಲಿ ಸದ್ಯ 35 ಕೋವಿಡ್ ಸಕ್ರಿಯ ಪ್ರಕರಣಗಳಿದ್ದಾವೆ. ಈಗಾಗಲೇ JN.1ಗೆ ನಿನ್ನೆ ಮೊದಲ ಬಲಿಯಾಗಿದೆ. 84 ವರ್ಷದ ವೃದ್ಧ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದ್ರೂ ಸದ್ಯಕ್ಕಂತೂ ಕಳವಳ ಪಡುವಂತಹ ಸಿಚುವೇಶನ್ ಇಲ್ಲ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಬಟ್ ಇನ್ ಕೇಸ್ ಪಾಸಿಟಿವಿಟಿ ರೇಟ್ ಜಾಸ್ತಿ ಆದ್ರೆ ಒಂದಿಷ್ಟು ಕಠಿಣ ಕ್ರಮಗಳ ಬಗ್ಗೆ ಸರ್ಕಾರ ಅಥವಾ TAC ತಾಂತ್ರಿಕ ಸಲಹಾ ಸಮಿತಿ ಚಿಂತನೆ ಮಾಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.